ದೇವರ ನಾಮಕ್ಕೆ ಮಹಿಮೆಯಾಗಲಿ. ಒಂದು ಹಬ್ಬದ ದಿನ ತಮ್ಮ ಸ್ನೇಹಿತರನ್ನು ದಂಪತಿಗಳು ಮನೆಗೆ ಆಹ್ವಾನಿಸಿದರು. ಅವರ 1 ವರ್ಷದ ಮಗುವನ್ನು ಮೇಲಿನ ಕೋಣೆಯಲ್ಲಿ ಮಲಗಿಸಿ ದಂಪತಿಗಳು ಸ್ನೇಹಿತರೊಂದಿಗೆ ಮಾತನಾಡುತ್ತಾ ನಗುತ್ತಾ ಹಬ್ಬದ ಸಂಭ್ರಮದಲ್ಲಿದ್ದರು. ಈ ಸಮಯದಲ್ಲಿ ಮಗುವಿನ ತಾಯಿ ಓಡಿ ಹೋಗಿ ಮೇಲಿನ ಕೋಣೆಯಲ್ಲಿ ಅಳುತ್ತಿದ್ದ ಮಗುವನ್ನು ಎತ್ತಿಕೊಂಡು ಬಂದಳು. ಅಲ್ಲಿದ್ದವರೆಲ್ಲರೂ ಇವಳು ಹೇಗೆ ಇಷ್ಟೊಂದು ಸಂಭ್ರಮ ಶಬ್ದದ ನಡುವೆ ಮಗುವಿನ ಕೂಗನ್ನು ಕೇಳಿದಳು ಎಂದು ಆಶ್ಚರ್ಯಗೊಂಡರು. ಅದಕ್ಕೆ ಕಾರಣ ಆಕೆ ನೆಲಮಹಡಿಯಲ್ಲಿದ್ದರೂ ಮೇಲಿನ ಕೋಣೆಯಲ್ಲಿ ಮಲಗಿರುವ ತನ್ನ ಮಗುವಿನ ಮೇಲಿದ್ದ ಅವಳ ಶ್ರದ್ಧೆ. ಮಗು ಅಳುತ್ತಿದ್ದಂತೆ ಅವಳು ಓಡಿ ಹೋಗಿ ಮಗುವನ್ನು ನೋಡಲು ಎತ್ತಿಕೊಳ್ಳಲು ತಯಾರಾಗಿದ್ದಳು. ಪ್ರಿಯರೇ, ನಾವು ದೇವರ ಮಕ್ಕಳಾಗಿರುವುದರಿಂದ ದೇವರು ಸಹ ಇದೇ ರೀತಿಯಾಗಿ ನಮ್ಮನ್ನು ಗಮನಿಸುತ್ತಾ ಇದ್ದಾನೆ. ಈ ಲೋಕದಲ್ಲಿ ಎಷ್ಟೇ ಸಂಭ್ರಮ ಸಡಗರಗಳಿದ್ದರೂ ಅದರ ಮಧ್ಯದಲ್ಲಿ ಆತನು ತನ್ನ ಮಕ್ಕಳ ಕೂಗನ್ನು ಕೇಳಲು ಉತ್ತರ ನೀಡಲು ಸದಾ ಸಿದ್ಧನಾಗಿದ್ದಾನೆ. 107ನೇ ಕೀರ್ತನೆ 13ನೇ ವಚನ. ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸುವನು. ಪ್ರಿಯರೇ, ನಮ್ಮ ಕೂಗಿಗೆ ಕಿವಿಗೊಡುವ, ನಮ್ಮನ್ನು ಕಾಪಾಡುವ ಒಬ್ಬ ಒಳ್ಳೆ ತಂದೆ ನಮಗಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇಂದು ಈ ಸಂದೇಶವನ್ನು ಕೇಳುತ್ತಿರುವ ಪ್ರಿಯ ಮಿತ್ರರೇ, ನೀವು ಇನ್ನೂ ಪರಲೋಕದಲ್ಲಿರುವ ತಂದೆಯಾದ ದೇವರ ಮಕ್ಕಳಾಗಿಲ್ಲವೇ? ನಿಮ್ಮ ಪಾಪವು ನಿಮ್ಮನ್ನು ದೇವರಿಂದ ದೂರ ಮಾಡಿದೆಯೋ? ಹಾಗಾದರೆ ತಿಳಿಯಿರಿ, ಯೇಸು ಕ್ರಿಸ್ತನು ಪಾಪಿಗಳನ್ನು ರಕ್ಷಿಸಲೆಂದೇ ಈ ಲೋಕಕ್ಕೆ ಬಂದನು. ನಮ್ಮೊಬ್ಬೊಬ್ಬರ ಪಾಪದ ಪರಿಹಾರಕ್ಕಾಗಿಯೇ ಆತನು ಶಿಲುಬೆಯ ಮರಣವನ್ನು ಅನುಭವಿಸಿದನು. ದೇವರ ಮಕ್ಕಳಾಗಲು ನೀವು ಬಯಸುತ್ತಿದ್ದರೆ, ನೀವು ಎಲ್ಲೇ ಇದ್ದರೂ ನಿಮ್ಮ ಹೃದಯದಿಂದ ಪ್ರಾಮಾಣಿಕವಾಗಿ ಹೀಗೆ ಪ್ರಾರ್ಥಿಸಿರಿ: ದೇವರೇ, ನಾನೊಬ್ಬ ಪಾಪಿಯಾಗಿದ್ದೇನೆ. ನನ್ನ ಪಾಪದ ಶಿಕ್ಷೆಯನ್ನು ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ವಹಿಸಿದನು ಎಂದು ನಾನು ನಂಬುತ್ತೇನೆ. ನನ್ನನ್ನು ನಿನ್ನ ಮಗನಾಗಿ, ಮಗಳಾಗಿ ಸ್ವೀಕರಿಸು. ಈ ರೀತಿಯಾಗಿ ಪ್ರಾರ್ಥಿಸಿ ತೀರ್ಮಾನವನ್ನು ತೆಗೆದುಕೊಂಡರೆ ಯಾರೇ ಆಗಲಿ ದೇವರ ಮಕ್ಕಳಾಗುತ್ತಾರೆ. ದೇವರು ತಾನೇ ಸಹಾಯ ಮಾಡಲಿ. ಪ್ರಿಯರೇ, ದೇವರ ಮಕ್ಕಳಾದ ನಾವು ಒಟ್ಟಾಗಿ ನಮ್ಮನ್ನು ಕಾಣುವ, ನಮ್ಮ ಕೂಗಿಗೆ ಕಿವಿಗೊಡುವ, ನಮ್ಮನ್ನು ಪರಿಪಾಲಿಸುವ ಒಳ್ಳೆ ತಂದೆ ನಮ್ಮೊಂದಿಗಿದ್ದಾನೆಂಬ ದೃಢನಂಬಿಕೆಯಿಂದ, ಧೈರ್ಯದಿಂದ ಪ್ರತಿಕೂಲಗಳ ಮಧ್ಯದಲ್ಲೂ ಸಂತೋಷಿಸುತ್ತಾ ಮುನ್ಸಾಗೋಣ. ಕರ ಹಿಡಿದು ನಡೆಸುವ ಕಣ್ಮಣಿಯಂತೆ ಕಾಯುವ, ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು